ಘಟನೆ. ಸ್ವಲ್ಪ ಸೈಲೆಂಟ್ ಆಗಿರಿ. ಜಮ್ಮು ಕಾಶ್ಮೀರದಲ್ಲಿ 370ನೇ ವಿಧಿಯನ್ನ ತೆಗೆದು ಹಾಕಿದ ಮೇಲೆ ಅಲ್ಲಿ ಎಲೆಕ್ಷನ್ ಆದಮೇಲೆ ಒಂದು ಪ್ರಜಾಪ್ರಭುತ್ವ ಸರ್ಕಾರ ಬಂದ ಮೇಲೆ ಅಲ್ಲಿ ಪ್ರವಾಸೋದ್ಯಮ ಅತ್ಯಂತ ಯಶಸ್ವಿಯಾಗಿ ನಡೆಯುವಂಥ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಆಗಿರೋದನ್ನ ನಾವು ಖಂಡಿಸ್ತೇವೆ. ಯಾಕೆಂದರೆ ಈ ದೇಶ ಶಾಂತಿ ನೆಮ್ಮದಿಗೆ ಇರುವಂಥ ದೇಶ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಮ್ಮೆಲ್ಲ ರಾಜಕಾರಣಿಗಳು, ಸಾಹಿತಿಗಳು, ಕವಿಗಳು ಎಲ್ಲರೂ ಕೂಡ ಘೋಷಣೆ ಮಾಡಿರುವಂಥ ರಾಷ್ಟ್ರ. ಈ ರಾಷ್ಟ್ರದಲ್ಲಿ ಬಂದು ಪದೇ ಪದೇ ಪಾಕಿಸ್ತಾನದ ಭಯೋತ್ಪಾದಕರು ಕಾಶ್ಮೀರದಲ್ಲಿ ನರಮೇಧ ಮಾಡ್ತಿದ್ದದನ್ನ ನಾವು ಸ್ವಾತಂತ್ರ್ಯ ಬಂದಾಗಲಿಂದಲೂ ನೋಡ್ತಾ ಇದ್ದೇವೆ. ಆದರೆ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದಮೇಲೆ, ಪುಲ್ವಾಮಾ ಘಟನೆ ಆದಮೇಲೆ ಆ ಟೆರರಿಸ್ಟ್ಗಳನ್ನು ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಬಂದ ಮೇಲೆ ಈ ಭಯೋತ್ಪಾದಕರನ್ನ ಬಗ್ಗು ಬಡಿದು ಎಡೆಮರೆ ಕಟ್ಟಿದ್ರು. ಆದರೆ ಈಗ ಪುನಃ ಅಮೆರಿಕದ ಉಪಾಧ್ಯಕ್ಷರು ಭಾರತ ದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಇಶ್ಯೂವನ್ನು ಜೀವಂತವಾಗಿಡಬೇಕು ಅಂತೇಳಿ ಇವತ್ತು ಟೆರರಿಸ್ಟ್ಗಳು ಅಮಾಯಕರನ್ನ, ಅದು ಪ್ರವಾಸಿಗಳಿಗೆ ಹೋಗಿದ್ದಂಥವ್ರನ್ನ ಅಮಾಯಕರನ್ನ, ಅದು ಹಿಂದೂಗಳನ್ನು ವಿಶೇಷವಾಗಿ ಗುಂಡಿಕ್ಕಿ ಕೊಂದಿರುವಂಥದ್ದು ಅಮಾನವೀಯ ಕೃತ್ಯ ಅಂತೇಳಿ ಇದೆಲ್ಲರಿಗೂ ಗೊತ್ತಿದೆ. ನಾನು ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಅವರನ್ನು ವಿನಂತಿ ಮಾಡ್ತೇನೆ, ಆಗ್ರಹ ಮಾಡ್ತೇನೆ. ಯಾವ ದೇಶ ಭಾರತ ದೇಶದ ಜೊತೆ, ಭಾರತದ ಜನಗಳ ಜೊತೆ, ಭಾರತೀಯ ನಾಗರಿಕರ ಜೊತೆ ಪದೇ ಪದೇ ಅವರ ಜೀವನ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ, ಅಂಥವರನ್ನ ಇಸ್ರೇಲ್ ಮಾದರಿಯಲ್ಲಿ ಹಮಾಸ್ನಲ್ಲಿ ಯಾವ ರೀತಿ ಇಸ್ರೇಲ್ ಹಮಾಸನ್ನ ನುಗ್ಗಿ ಆ ಬಂಡಖೋರನ್ನ ಧ್ವಂಸ ಮಾಡಿ ಅವರನ್ನ ಎಡಮುರಿ ಕಟ್ಟದಲ್ಲ, ಆ ರೀತಿಯಲ್ಲಿ ಭಾರತ ದೇಶ ಮಾಡಬೇಕು. ಅವತ್ತು ಮಾತ್ರ ಭಾರತ ದೇಶದಲ್ಲಿರುವಂತಹ ಪ್ರಜೆಗಳಿಗೆ ನೆಮ್ಮದಿ ಸಿಗುತ್ತೆ. ಒಂದು ಪಾಠ ಕಲಿಸ್ಬೇಕು. ಆ ಪಾಠ ಹೇಗಿರಬೇಕು ಅಂತ ಹೇಳಿದ್ರೆ ಇತಿಹಾಸದ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಇತಿಹಾಸ ಆಗಬೇಕು. ಆ ಇತಿಹಾಸ ಮಾಡಬೇಕು ಅಂದರೆ ಒಂದೇ ದಾರಿ, ಪಾಕಿಸ್ತಾನದ ಮಿಲಿಟರಿ ಯಾವ ಟೆರರಿಸ್ಟ್ಗಳನ್ನ ಭಾರತ ದೇಶದ ವಿರುದ್ಧ ಕಳಿಸ್ತಾ ಇದ್ದಾರೆ ಅಂತ ಶಿಬಿರಗಳ ಮೇಲೆ, ಅಂತ ದೇಶದ ಮೇಲೆ ಯುದ್ಧವನ್ನು ಸಾರಬೇಕು, ಸೆರೆಮರಿ ಕಟ್ಟಬೇಕು, ಎಡಮರಿ ಕಟ್ಟಬೇಕು. ಅವರಿಗೆ ತಕ್ಕ ಪಾಠವನ್ನು ಕಲಿಸಿದಾಗ ಮಾತ್ರ ಈ ದೇಶಕ್ಕೆ ನೆಮ್ಮದಿ ಸಿಗುತ್ತೆ. ನಾನು ಅದರಿಂದ ನಮ್ಮ ಸೈನ್ಯ, ನಮ್ಮ ಪ್ರಧಾನಮಂತ್ರಿಗಳು ಸಾಮರ್ಥ್ಯರಿದ್ದಾರೆ, ಅವರ ಕ್ರಮವನ್ನು ತಗೊಳ್ಳುವಂಥ ಶಕ್ತಿ ಇದೆ ಅಂತ ನಾನು ಭಾವಿಸಿದ್ದೇನೆ. ಇದನ್ನು ಎಲ್ಲರೂ ಕೂಡ ಭಾರತ ದೇಶದ ಎಲ್ಲ ನಾಗರಿಕರು ಕೇಂದ್ರ ಸರ್ಕಾರದ ಜೊತೆ ಇರಬೇಕು. ಎಲ್ಲ ಭಾರತೀಯರು ಸೇರಿ ಈ ಭಯೋತ್ಪಾದನೆಯನ್ನು ಬಗ್ಗು ಪಡಿಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಘಟನೆ ನರಮೇಧ, ಅಮಾನವೀಯವಾದಂಥ ಒಂದು ನರಮೇಧವನ್ನು ಖಂಡಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಕಾಶ್ಮೀರದಲ್ಲಿ ಹಲವು ಬಾರಿ ನಾವು ನೋಡಿದ್ವಿ. 1990ರಲ್ಲಿ ಶುರುವಾದಂಥ ಒಂದು ಕಾಶ್ಮೀರಿ ಪಂಡಿತರನ್ನ ಒಂದು ಸಿನಿಮಾನೇ ಬಂತು. ಆ ಸಿನಿಮಾ ನೋಡಿದಾಗ ಎಲ್ಲ ಕೆಲವು ಖುಷಿಯಿಂದ ಒಳಗೋದ್ರು, ಏನೋ ಈ ಸಿನಿಮಾ ಅಂತ. ಈಚೆ ಬಂದಾಗ ಎಲ್ಲರೂ ರಕ್ತ ಕುದಿಯೋಕ್ಕೆ ಶುರುವಾಯಿತು. ಇವತ್ತು ನಿನ್ನೆ ಆದಂಥ ಘಟನೆಯೂ ಕೂಡ 28ರಿಂದ 30 ಜನ, ಅದು ಹಿಂದೂ ಟೂರಿಸ್ಟ್ಗಳನ್ನ ಮೇಲೆ ಹುಡುಕಿ ಅವ್ರನ್ನ ಯಾವ ರೀತಿ ಐಡೆಂಟಿಫೈ ಮಾಡಿ ಭಾಷೆ ಮಾತಾಡಿಸಿ ಎಲ್ಲದನ್ನು ಕೂಡ ಹಿಂದೂ ಅಂದಮೇಲೆ ಹೊಡೆದಿರೋಂಥದ್ದು. ಈ ಒಂದು ಬಾರ್ಬ್ಯಾರಿಕ್ ಆ್ಯಕ್ಟನ್ನು ಇವತ್ತು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ. ಸನ್ಮಾನ್ಯ ನರೇಂದ್ರ ಮೋದಿಯವರೆಲ್ಲೋ ಸೌದಿ ಅರೇಬಿಯಾಗೆ ಹೋದಂಥವ್ರು ಕೂಡ ಶಾರ್ಟ್ಕಟ್ ಮಾಡಿ ಬಂದಿದ್ದಾರೆ. ಇವತ್ತು ಇಡೀ 140 ಕೋಟಿ ಜನರ ರಕ್ತ ಕುದಿತಾ ಇದೆ. ಇವತ್ತು ನರೇಂದ್ರ ಮೋದಿಯವ್ರ ಜೊತೆ ಎಲ್ಲರೂ ಕೂಡ ಅವ್ರು ತಗೊಳ್ಳುವಂಥ ಆ್ಯಕ್ಷನ್ನು ನನ್ನ ಲೆಕ್ಕ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಇಟ್ ವಿಲ್ ಬಿ ಎ ಸೀರಿಯಸ್ ರಿಟಾಲಿಯೇಷನರಿ ಆ್ಯಕ್ಟ್. ಅದು ಕೇವಲ ಸರ್ಜಿಕಲ್ ಸ್ಟ್ರೈಕ್ ಆಗೋದಿಲ್ಲ ಅಂತ ಕಾಣುತ್ತೆ. ನನ್ನ ಪ್ರಕಾರ ವಿನಯ್ ಬಿರ್ದೇವ್ರು ಹೇಳಿದ್ರು, ಮತ್ತು ಸಾಕಷ್ಟು ಇನ್ನೇನು ಕೂಡ ಈ ಟೆರರಿಸ್ಟ್ಗಳನ್ನ ಏನು ಟ್ರೈನಿಂಗ್ ಕೊಟ್ಟು ಬ್ರೀಡಿಂಗ್ ಝೋನೇ ಒಂದು POK ಅಂತ ಏನು ಕರೀತಾರೆ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಅಂತ ನನ್ನ ಲೆಕ್ಕ. ಅದ್ರ ಜೊತೆಗೆ ಇಡೀ ಪಾಕಿಸ್ತಾನನೇ ವರ್ಲ್ಡ್ ಭೂಪಟದಿಂದ ಅದನ್ನ ಲೆಕ್ಕ ತೆಗೆದುಹಾಕುವಂಥ ಕೆಲಸ ಇವತ್ತು ನರೇಂದ್ರ ಮೋದಿ ಅವರು ದಿಟ್ಟವಾಗಿ ಮಾಡಬೇಕು. ಇಡೀ 140 ಕೋಟಿ ಭಾರತೀಯರು ಕೂಡ ಆ ನರೇಂದ್ರ ಮೋದಿಯವ್ರ ಜೊತೆ ನಾವೆಲ್ಲರೂ ಕೂಡ ಅವ್ರು ಏನೇ ಆ್ಯಕ್ಷನ್ ತೊಗೊಂಡ್ರು ಕೂಡ ಭಾರತೀಯರು ಏನು ರಕ್ತ ಕುದೀತಿದೆ ಅದನ್ನು ಆರಿಸುವಂಥ ಕೆಲಸ ನರೇಂದ್ರ ಮೋದಿ ಅವರು ತೊಗೊಂಡ ಆ್ಯಕ್ಷನ್ಗೆ ನಾವೆಲ್ಲರೂ ಕೂಡ ಕೈಬಲಪಡಿಸಬೇಕು. ಒಂದು ಚಿಕ್ಕ ದೇಶ ಇಸ್ರೇಲ್ ಯಾವ ರೀತಿ ಹಮಾಸ್ ಅಂತ ಒಂದು ಟೆರರಿಸ್ಟ್ ಸಂಘ ಒಂದು ಯಾವ ರೀತಿ ಒಂದೊಂದು ಕಾಲು ವರ್ಷದಿಂದ ಏನು ಅಟ್ಯಾಕ್ ಮಾಡಿ ಗಾಜಾಯಿಂದ ಅಟ್ಯಾಕ್ ಮಾಡಿ ಅಲ್ಲೂ ಕೂಡ ಎಲ್ಲ ಸ್ಟೂಡೆಂಟ್ಸ್ಗಳ ಮೇಲೆ ಮಾಡ್ತಿದ್ದ ಪಾರ್ಟಿ ಸಂದರ್ಭದಲ್ಲಿ ಅಮಾನವೀಯವಾಗಿ ಆ ಒಂದು ಡೆಡ್ ಬಾಡಿಗಳ ಮೇಲೂ ಕೂಡ ಅವರು ರೇಪ್ ಮಾಡಿದಂಥ, ಮತ್ತು ಅದನ್ನು ಕೇಳಿಬಿಟ್ರೆ ನಿಮ್ಗೆ ಎದುರುಕಾಗ್ತದೆ. ಅದನ್ನು ಯಾವ ರೀತಿ ಇಸ್ರೇಲು ಬಗ್ಗು ಬೆಳೀತು, ಮುಲಾಜ್ ನೋಡ್ದಲ್ಲೇ ಅವ್ರು ಏನೇ ನೋಡ್ರು ಕೂಡ ಹಾಸ್ಪಿಟ್ಲು ನೋಡಲಿಲ್ಲ, ಮತ್ತೊಂದು ನೋಡಲಿಲ್ಲ. ಹಾಸ್ಪಿಟಲಿದ್ದರೆ ಟೆರರಿಸ್ಟು ಹಾಸ್ಪಿಟ್ಲಲ್ಲೂ ಹೊಡೆದಾಕಿದ್ರು. ಆದ್ದರಿಂದ ದಿಟ್ಟವಾದಂಥ ಕ್ರಮ, ಇಸ್ರೇಲಿ ಮಾದರಿಯಿಂದ 10ರಷ್ಟು ಕಠಿಣವಾದಂಥ ಕ್ರಮವನ್ನು ರಿಟಾಲಿಯೇಟರಿ ಆ್ಯಕ್ಟ್ ಭಾರತ ದೇಶ ನರೇಂದ್ರ ಮೋದಿಯವರಲ್ಲಿ ಮಾಡಬೇಕು, ಅವ್ರನ್ನ ಕೈ ಬಲಪಡಿಸಬೇಕು ಅಂತ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ತುಮಕೂರು